ಹಾಯ್ ಎಲ್ಲ ಎಲ್ರಿಗೂ ನಮಸ್ಕಾರ. ರಚನಾ ಕ್ರಿಯೇಟಿವ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹೀರೆಕಾಯಿನ ಬಳಸ್ಕೊಂಡು ಬಜ್ಜಿ ಅಥವಾ ಬೋಂಡ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ನಾನು ಈ ಹೀರೆಕಾಯಿನ ಈ ಥರ ಬಿಲ್ಲೆ ಬಿಲ್ಲೆ ಥರ ಕಟ್ ಮಾಡ್ಕೊಂಡಿದ್ದೀನಿ ರೌಂಡ್ ಶೇಪಲ್ಲಿ. ಈ ಥರ ಇಷ್ಟು ದಪ್ಪ ಇದ್ದರೆ ಸಾಕಾಗುತ್ತೆ. ನಾನು ಇಲ್ಲಿ ತೋರಿಸ್ತಿರೋ ರೀತಿ ಇಷ್ಟು ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ತೆಳ್ಳಗೂ ಇರಬಾರ್ದು. ಈ ಥರ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ. ಒಂದು ಅಗಲವಾಗಿರೋ ಒಂದು ಬೌಲ್ನ ತೊಗೊಂಡಿದ್ದೀನಿ. ನಮ್ಗೆ ಎಷ್ಟು ಬೇಕೋ ಬೋಂಡ ನಾವು ಎಷ್ಟು ಕ್ವಾಂಟಿಟಿಲಿ ಮಾಡ್ಕೊತೀವೋ ಅಷ್ಟನ್ನ ಇಟ್ಟು ನಾನಿಲ್ಲಿ 1 ಕಪ್ ಕಡಲೆ ಹಿಟ್ಟನ್ನು ಸೇರಿಸಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನು ಜೀರಿಗೆ ಪುಡಿ, 1 ಚಿಟಿಕೆ ಅರಿಶಿಣ, ಹಾಗೆ ಸ್ವಲ್ಪ 1/4 ಸ್ಪೂನ್ಗಿಂತ ಕಮ್ಮಿ ಸೋಡಾ ಪುಡಿನ ಹಾಕ್ಕೊಂಡಿದ್ದೀನಿ. ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಿ. ಅದು ಹಾಕಿದ್ರೇ ಸಾಫ್ಟಾಗಿ ಬರೋದು. ಇದು ಎಲ್ಲ ಡ್ರೈ ಮಿಕ್ಸ್ ಮಾಡ್ಕೊಬೇಕು ಫಸ್ಟು. ಆನಂತರ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಒಂದು ಚೂರು ಗಂಟಿಲ್ಲದೆ ಇದನ್ನು ಕಲಿಸ್ಕೊಬೇಕಾಗತ್ತೆ. ನಮಗೆ ಆ ಹೀರೆಕಾಯಿ ಬಿಲ್ಲೆಗಳನ್ನ ಹಾಕಿದ್ರೆ ಅಂಟಬೇಕು ಕಡಲೆ ಹಿಟ್ಟು. ಆ ಕನ್ಸಿಸ್ಟೆನ್ಸಿಗೆ ನಾವು ಕಲಿಸ್ಕೊಬೇಕು. ತೀರ ತೆಳ್ಳಗೂ ಇರಬಾರ್ದು, ಹಿಟ್ಟು ಒಂಚೂರು ಅಂಟ್ಕೊಳೋದಿಲ್ಲ. ನಾನೀಗ ತೋರಿಸ್ತೀನಿ. ಆ ಕನ್ಸಿಸ್ಟೆನ್ಸಿ ಇದ್ದರೆ ಚೆನ್ನಾಗಿರುತ್ತೆ. ಈಗ ಆಲ್ಮೋಸ್ಟ್ ಹಿಟ್ಟು ಕಲಿಸ್ಕೊಂಡ್ರೆ ರೆಡಿಯಾಗಿದೆ. ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸಿ ಕಲಿಸ್ಕೊತಾ ಇದ್ದೀನಿ. ನೋಡಿ, ನಾನು ಕಲಿಸ್ಕೊಂಡಿರೋದು ಕಡಲೆ ಹಿಟ್ಟು ಕರೆಕ್ಟಾಗಿದೆ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಹಿಟ್ಟು ಕಲಿಸ್ಕೊಂಡಿರೋದು ಆಗಿದೆ. ನಾನು ಈ ಮುಂಚೆನೇ ಎಣ್ಣೆನ ಕಾಯಲಿಕ್ಕಿಟ್ಟಿದ್ದೆ. ಈ ಹಿಟ್ಟಿಗೆ ನಾನು 2 ಸ್ಪೂನ್ ಎಣ್ಣೆನ ಸೇರಿಸಿ ಮತ್ತೊಮ್ಮೆ ಕಲಿಸ್ಕೊಂಡು ಹೀರೆಕಾಯಿ ಬಿಲ್ಲೆಗಳನ್ನ ಹಿಟ್ಟಿಗೆ ಹತ್ಕೊಂಡ್ಬಿಟ್ಟು ನಾನು ಇಲ್ಲಿ ಎಣ್ಣೆಯಲ್ಲಿ ಬಿಟ್ಕೊತಾ ಇದ್ದೀನಿ. ಎರಡೂ ಕಡೆ ಕರೆಕ್ಟಾಗಿ ಇದನ್ನ ಬೇಯಿಸ್ಕೊಬೇಕಾಗತ್ತೆ. ಯಾವ ಸೈಡಿನೂ ಹಸಿ ಇರಬಾರ್ದು. ನಮಗೆ ಗೊತ್ತಾಗುತ್ತೆ ಮಾಡಬೇಕಾದ್ರೆ. ಇವು ಒಂದಕ್ಕೊಂದು ಅಂಟ್ಕೊಳೋದು ಸಹಜ. ಅದು ಜಾಲದ ಸಹಾಯದಿಂದ ನಾವು ಈಸಿಯಾಗಿ ಅದನ್ನು ಸಪ್ರೇಟ್ ಮಾಡ್ಕೋಬೋದು. ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲೇ ಇದನ್ನ ಬೇಯಿಸ್ಕೊಬೇಕಾಗುತ್ತೆ. ಒಂದೇ ಸತಿ ಐ ಫ್ಲೇಮ್ ಇಟ್ಕೊಳೋದು ಬೇಡ. ಈಗ ಒಂದು ರೌಂಡ್ ರೆಡಿಯಾಗಿದೆ. ನಾನು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ಅದೇ ರೀತಿ ಸೆಕೆಂಡ್ ರೌಂಡ್ ಕೂಡ ಹಾಕಿದ್ದೀನಿ. ನೀವಿಲ್ಲಿ ನೋಡ್ಬೋದು. ಇದನ್ನು ಸಹ ಎರಡೂ ಸೈಡು ಈವನ್ನಾಗಿ ಬೇಯಿಸ್ಕೊಂಡು ನಾನು ಇದನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಹೀರೆಕಾಯಿ ಬಜ್ಜಿನ ಮಾಡ್ಕೋಬೋದು ಅಂತ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.